ಕೈ ನಾಯಕರ ನಡುವೆ ಶುರುವಾಯಿತು ಪವರ್ ಗೇಮ್. ಯತೀಂದ್ರ ಹೇಳಿಕೆಗೆ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಆ ವಿಚಾರ ಏನು ಅಂತ ಗೊತ್ತಿಲ್ಲ, ಅವರೇ ಹೈಕಮಾಂಡ್ ಅಲ್ವಾ, ಅವರು ಹೇಳಿದ ಮೇಲೆ ಅವರ ವಾಕ್ಯವೇ ವೇದವಾಕ್ಯ. ಮೊನ್ನೆ ಅಣ್ಣ ಹೇಳಿದ್ರು, ಇವತ್ತು ತಮ್ಮ ಹೇಳ್ತಿದ್ದಾರೆ. ಕೈ ನಾಯಕರ ನಡುವೆ ಶುರುವಾಯಿತು ಪವರ್ ಗೇಮ್. ಯತೀಂದ್ರ ಹೇಳಿಕೆಗೆ ಮೊನ್ನೆ ಅಣ್ಣ ವಾಗ್ದಾಳಿ ನಡೆಸಿದ್ರೆ ಇವತ್ತು ತಮ್ಮ ಮತ್ತೊಂದು ವಾಗ್ದಾಳಿ ನಡೆಸಿದ್ದಾರೆ. ಆ ವಿಚಾರ ಏನು ಅಂತ ಗೊತ್ತಿಲ್ಲ, ಅವರೇ ಹೈಕಮಾಂಡ್ ಅಲ್ವಾ, ಅವರು ಹೇಳಿದ ಮೇಲೆ ಅದೇ ವೇದವಾಕ್ಯ. ಇಕ್ಬಾಲ್ ಹುಸೇನ್ ಹೇಳಿದ್ದು ಸರಿ ಇದೆ. ಶಾಸಕರ ಫಾರಿನ್ ಟೂರ್ ಯಾರು ಕರೆದುಕೊಂಡು ಹೋಗೋರು, ಪ್ರವಾಸಕ್ಕೂ ಡಿಕೆಶಿಗೂ ಯಾವುದೇ ತರಹದ ಸಂಬಂಧಗಳಿಲ್ಲ. ಆ ತರಹನೂ ಇದ್ರೆ ಅದು ರಾಜಕೀಯ ಉದ್ದೇಶ ಮಾತ್ರ. ಡಿಕೆ ಶಿವಕುಮಾರ್ ಕೆಟ್ಟ ಹೆಸರು ತರೋ ಹುನ್ನಾರ ಎಂದು ಗುಡುಗಿದ ಡಿಕೆ ಸುರೇಶ್. ಕಾಲವೇ ಉತ್ತರ ನೀಡಲಿದೆ, ಒಳ್ಳೆಯದು ಆಗುತ್ತೆ, ನನಗೆ ಭರವಸೆ ಇದೆ ಅಂತೇಳಿ ಡಿಕೆ ಸುರೇಶ್ ಹೇಳಿಕೆಯನ್ನು ಮುಗಿಸಿದ್ರು. ಸಿದ್ದರಾಮಯ್ಯ ನಿಧನವಾದ್ರೂ ಪರವಾಗಿಲ್ಲ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರೆ. ನಿಧಾನವಾದ್ರೂ ಪರವಾಗಿಲ್ಲ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರೆ. ಬೆಂಗಳೂರಿನಲ್ಲಿ ಡಿಕೆ ಸುರೇಶ್ ಹೇಳಿಕೆ. ಕೈ ನಾಯಕರ ನಡುವೆ ಶುರುವಾಯಿತು ಪವರ್ ಗೇಮ್. ಒಂದು ಕಡೆ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ರಾಜ್ಯದಲ್ಲಿ ಠಿಕಾಣಿ ಹೂಡಿದ್ದಾರೆ, ಇನ್ನೊಂದು ಕಡೆ ಒಂದಷ್ಟು ಶಾಸಕರು ವಿದೇಶಿ ಪ್ರವಾಸ. ಈ ವಿದೇಶ ಪ್ರವಾಸಕ್ಕೆ ಶಾಸಕರು ಹೋಗೋದಕ್ಕೂ ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೋಗೋದಕ್ಕೂ ಒಂದಷ್ಟು ಚರ್ಚೆಗೆ ಕಾರಣವಾಗಿದೆ. ತನ್ನ ಪರವಾಗಿ 130 ಶಾಸಕರಿದ್ದಾರೆ ಅನ್ನೋ ಸಂದೇಶವನ್ನು ವ್ಯಕ್ತಪಡಿಸೋದಕ್ಕಾಗಿ ಶಾಸಕರಿಗೆ ದುಡ್ಡು ಕೊಟ್ಟು ಬೆಂಬಲ ಸೂಚಿಸೋದಕ್ಕೆ ವಿದೇಶಕ್ಕೆ ಕಳಿಸ್ಕೊಟ್ರ ಅನ್ನೋ ಚರ್ಚೆಯನ್ನು, ಅಥವಾ ಶಾಸಕರು ಸ್ವತಂತ್ರರಾಗಿ ಈ ತರಹದ್ದೊಂದು ಸಿಎಂ ಜಟಾಪಟಿಯ ಬಿಕ್ಕಟ್ಟನ್ನು ನೋಡಲಾರದೆ ಸಹಿಸಲಾರದೆ ವಿದೇಶಕ್ಕೆ ಹೋದ್ರು ಅಂತಾನು ಚರ್ಚೆಗಳಾಗ್ತಾ ಇದೆ. ಡಿಕೆ ಸುರೇಶ್ ಹೇಳ್ತಾರೆ, ಒಂದು ವೇಳೆ ರಾಜಕೀಯ ಪ್ರೇರಿತವಾದಂತಹ ಟ್ರಿಪ್ ಅದಾಗಿದ್ರೆ ಖಂಡಿತವಾಗ್ಲೂ ನನ್ನ ಅಣ್ಣ ಆ ತರಹದ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಡಿಕೆ ಶಿವಕುಮಾರ್ ಅವರ ಹೆಸರು ಕೆಡಿಸೋದಕ್ಕೆ ಈ ತರಹದ ಹುನ್ನಾರಗಳನ್ನು ಮಾಡಲಾಗ್ತಾ ಇದೆ. ಕಾಗೆ ಬಂದು ಮರದ ಮೇಲೆ ಕೂತ್ಕೊಳ್ಳೋದಕ್ಕೂ ಮರದ ಮೇಲಿದ್ದ ಆಪಲ್ ಕೆಳಗೆ ಬೀಳೋದಕ್ಕೂ ಸರಿಯಾಗಿದೆ, ಅದಕ್ಕೆ ನಾವೇನ್ ಮಾಡೋಣ? ಇಕ್ಬಾಲ್ ಹುಸೇನ್ ಹೇಳಿದ್ದು ಸರಿ ಇದೆ. ಶಾಸಕ ಫಾರಿನ್ ಟೂರ್ ಯಾರು ಕರ್ಕೊಂಡು ಹೋಗೋರು, ಪ್ರವಾಸಕ್ಕೂ ಡಿಕೆಶಿಗೂ ಯಾವುದೇ ತರಹದ ಸಂಬಂಧಗಳಿಲ್ಲ. ಆ ತರಹ ಏನಾದರೂ ಇದ್ರೆ ಅದು ಪಕ್ಕಾ ರಾಜಕೀಯ. ಡಿಕೆಶಿಗೆ ಕೆಟ್ಟ ಹೆಸರು ತರೋದಕ್ಕೂ ಹುನ್ನಾರ ಎಂದು ಗುಡುಗಿದ ಡಿಕೆ ಸುರೇಶ್, ಕಾಲವೇ ಉತ್ತರ ನೀಡಲಿದೆ, ಒಳ್ಳೆಯದಾಗುತ್ತೆ, ನನಗೆ ಭರವಸೆ ಇದೆ. ಸಿದ್ದರಾಮಯ್ಯನವರು ನಿಧಾನವಾದರೂ ಕೂಡ ಪರವಾಗಿಲ್ಲ, ಕೊಟ್ಟ ಮಾತನ್ನು ಉಳಿಸ್ಕೋತಾರೆ. ಬೆಂಗಳೂರಿನಲ್ಲಿ ಡಿಕೆ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯರಿಗೊಂದು ಸಂದೇಶ ಕೊಡ್ತಿದ್ದಾರೆ ಡಿಕೆ ಸುರೇಶ್. ನಿಧಾನ ಆದರೂ ಪರವಾಗಿಲ್ಲ, ಕೊಟ್ಟು ಮಾತನ್ನು ಉಳಿಸ್ಕೋತಾರೆ. ಅದರ ಅರ್ಥ ಏನು? ಮಾತು ಕೊಟ್ಟಿದ್ದಾರೆ ಅಂತ ಅರ್ಥ. ನಿಧಾನ ಅಂದ್ರೇನು? ಇವತ್ತಲ್ಲ ನಾಳೆ ಕೊಟ್ಟು ಮಾತನ್ನು ಉಳಿಸ್ಕೋತಾರೆ ಅಂದರೆ ಸಿಎಂ ಸ್ಥಾನನ ಬಿಟ್ಟು ಕೊಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಈಗಲೂ ಡಿಕೆ ಸುರೇಶ್. ಸಿದ್ದರಾಮಯ್ಯರು ತಮ್ಮ ಸ್ಥಾನವನ್ನ ಸಿದ್ದರಾಮಯ್ಯರೇ ತೀರ್ಮಾನ ಮಾಡದ ಹೊರತು ಡಿಕೆ ಶಿವಕುಮಾರ್ಗೆ ದಕ್ಕೋದಿಲ್ಲ. ಹೈಕಮಾಂಡ್ ನಾಯಕರು ಕೂಡ ಈ ವಿಚಾರದಲ್ಲಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಭಯ ಪಡ್ತಿದ್ದಾರೆ. ಕುರುಬ ಸಮುದಾಯವನ್ನ ಎದುರು ಹಾಕೊಂಡು ಒಕ್ಕಲಿಗ ಸಮುದಾಯಕ್ಕೆ ಹೆಂಗ್ ಮಣೆ ಹಾಕೋಣ? ಒಕ್ಕಲಿಗ ಸಮುದಾಯವನ್ನ ನಿರ್ಲಕ್ಷ್ಯ ಮಾಡಿ ಕುರುಬ ಸಮುದಾಯವನ್ನೇ ಹೆಂಗ್ ಮೇಲಕ್ಕೆ ಎತ್ತಿಡೋಣ? ಈ ಎಲ್ಲದರ ಬಗ್ಗೆಯೂ ಕೂಡ ಯೋಚನೆಗಳನ್ನ ಹೈಕಮಾಂಡ್ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ಸಿಎಂ ಜಟಾಪಟಿ ಮುಗಿಯದ ಅಧ್ಯಾಯವಾಗಿ ಮಾರ್ಪಟ್ಟಿದೆ. ಅಧ್ಯಕ್ಷರು ಹೇಳಿದ್ರಲ್ಲ, 5 ವರ್ಷ ಒಬ್ಬನೇ ಸಿಎಂ ಅಂತ ಹೇಳಿದ್ದಾರೆ. ಸಿಗ್ನಲ್ ಬಂದಿದೆ ಅಂತಾನೂ ಕೂಡ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ, ಗೊತ್ತಾಯ್ತಲ್ಲ. ಅವ್ರೇನು ಹೇಳ್ತಾರೆ ಅದೇ ವೇದವಾಕ್ಯ. ಗೊತ್ತಿಲ್ಲ, ನೀವು ಯಾರನ್ನ ಬೇಕಾದ್ರೆ ಅನ್ಕೊಳ್ಳಿ. ನೀವು ಯಾಕೆ ಬೇರೆ ಕಡೆ ಡೈವರ್ಟ್ ಆಯ್ತೀರಿ? ಕೇಳಿದ್ದನ್ನ ಕರೆಕ್ಟ್ ಆಗಿರ್ಲಿ. ನೀವು ಕೇಳಿದ್ದಕ್ಕೆ ಉತ್ತರ ಹೇಳಿದ್ದೀನಿ ಅಷ್ಟೇ. ಇಕ್ಬಾಲ್ ಅವ್ರು ಹೇಳಿರೋದು ತಪ್ಪೇನಿಲ್ಲ, ಎಲ್ರಿಗೂ ಒಂದೇ ಪಾಲಿಸಿ ಇರ್ಬೇಕು. ಅಂದ್ರೆ ಅವರೇ ಹೈಕಮಾಂಡ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ.
ಕೆಲವು ಶಾಸಕರು ಈಗ ವಿದೇಶಿ ಪ್ರವಾಸಕ್ಕೆ ಮುಂದಾಗಿದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಅವಕಾಶ ಕೊಡ್ತಾರೆ. ಡಿ.ಕೆ. ಶಿವಕುಮಾರ್ ಏನು ಸಿಎಂ ಅವರಿಗೆ ಅಲ್ಲ, ಈಗ ನಾಯಕತ್ವ ವಿಚಾರ ಚರ್ಚೆ ನಡೆಯುತ್ತೆ. ಮತ್ತೆ ಶಾಸಕರು ಬಜೆಟ್ ಶುರುವಾಗೋಕ್ಕೂ ಮುನ್ನ ವಿದೇಶ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ ಸರ್. ಯಾರು ಕರ್ಕೊಂಡು ಹೋಗೋರು? ಅದೇ ಈಗ ಚರ್ಚೆ ನಡೀತಾರೆ ಸರ್. ಯಾರು ಕರ್ಕೊಂಡು ಹೋಗೋರು? ಅಧ್ಯಯನ ಪ್ರವಾಸನ ಅಥವಾ ಆಯೋಜಿತ ಪ್ರವಾಸನ? ಯಾರು ಕರ್ಕೊಂಡು ಹೋಯ್ತಾ ಇರೋರು, ಯಾರು ಹೋಯ್ತಾ ಇರೋರು ಅನ್ನೋದು ಹೇಳ್ರಪ್ಪ. ಸುಮ್ಮನೆ ಯಾರೋ ಹೇಳಿದ್ದನ್ನ ಶಿವಕುಮಾರ್ ಮೇಲೆ ಯಾಕೆ ಹೇಳ್ತೀರಿ? ಡಿ.ಕೆ. ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವಾಗಿ ನಾನು ಬಹಳ ಸ್ಪಷ್ಟಪಡಿಸ್ತೀನಿ. ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳು ಪ್ರಾಯೋಜಕತ್ವ ಇರ್ಬೋದು. ಡಿ.ಕೆ. ಶಿವಕುಮಾರ್ ಅವರಿಗೆ ಪಕ್ಷದ ಅಧ್ಯಕ್ಷರಿಗೂ ಉಪಮುಖ್ಯಮಂತ್ರಿಗಳಿಗೂ ಈ ಶಾಸಕರ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದನ್ನೇನಾರ ಊಟ ಆಗ್ತಾ ಇದ್ರೆ ಅದು ರಾಜಕೀಯ ದುರುದ್ದೇಶದಿಂದ ಶಿವಕುಮಾರ್ ಅವರು ಕೆಟ್ಟ ಹೆಸರು ತರಬೇಕು ಅಂತ ಕೆಲವು ನಮ್ಮ ಪಕ್ಷದವರೇ ಮಾಡ್ತಾ ಇರ್ಬೋದು. ನಮ್ಮ ಪಕ್ಷದವ್ರು ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಶಿವಕುಮಾರ್ ಇದರಲ್ಲಿ ಪಾಲ್ದಾರ್ ಅಲ್ಲ. ಸರ್, ತಾವು ಮತ್ತೆ ಡಿಸಿಎಂ ತಾಳ್ಮೆ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ. ಇಂಥ ಒಂದು ಸ್ಟೇಟ್ಮೆಂಟ್ ಗಳಿಂದ ಇನ್ನೊಂದ್ ಕಡೆ ಆ ತಾಳ್ಮೆ ಮೌನವೇ ತಮ್ಮ ದೌರ್ಬಲ್ಯ ಆಗ್ತಾ ಇದೆಯಾ ಅಂತ. ಎಲ್ಲವನ್ನೂ ಕಾಲವೇ ಉತ್ತರಿಸುತ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.